ಮಾಡಿದ್ದೇನೆ, ನಿನ್ನೆ ಕೂಡ ಮಾಡಿದ್ದೆ. ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ಅಂತ ಹೇಳ್ತಾರೆ. ನಿನ್ನೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ನಾನು ಅವ್ರು ಕೂತ್ಕೊಂಡು ಮಾಡ್ತಾ ಇದ್ದೆ. ನಮ್ಮ ವಾಲಂಟಿಯರ್ಗೆ ಒಂದು ಏನಾದರೂ ಮಾತಾಡಿ ಸರ್ ನಾಳೆ ನೀವು ಒಂದು ವಾಲಂಟಿಯರ್ ಇರಬೇಕಾದ್ರೆ ಹೇಗಿರಬೇಕು ಮತ್ತು ಅವ್ರಿಗೆ ಏನು ಸಮಸ್ಯೆ ಬರ್ತದೆ, ಹೇಗೆ ಪಾರಾಗಬೇಕು ಅನ್ನೋದಕ್ಕೆ ರಾಮಾಯಣದ ಒಂದು ಘಟನೆ ಹೇಳಿದೆ. ಅವ್ರು ಎಷ್ಟು ಖುಷಿ ಆಯಿತು ಅಂದರೆ ಅವರೇ ಮಾಡಿದಂಥ ನೀರು ದೋಸೆ ಅರ್ಧ ತಿಂದಿದ್ದನ್ನು ಬಿಟ್ಟು ಹೋಗಿ ಕೈ ತೊಳ್ಕೊಂಡ್ಬಂದು ಕಾಲು ಬಿಟ್ಟು ನಮಸ್ಕಾರ ಮಾಡಿ. ಯಾಕ್ರಿ ಇದು ಅನಾಹುತ ಅಂತ ಕೇಳಿದೆ. ನಾಳೆ ಇದನ್ನು ಹೇಳಬೇಕು ಸರ್ ನಮ್ಮ ವಾಲಂಟಿಯರಿಗೆ. ಬೆಳಗ್ಗೆ ನನ್ನ ಮಾತು ಮುಗಿತಲ್ಲಪ್ಪ ಅಂತ ಹೋಗಿ ನಮಸ್ಕಾರ ಕೃಷ್ಣನ್ ಮುಂದೆ ನಿಂತರೆ ಘೋಷಣೆ ಮಾಡ್ತಾರೆ ಇನ್ನೊಂದು ಭಾಷಣ ಇದೆ ಅಂತ. ನಾನು ಹಾಗೆ ಕೇಳ್ಕೊಂಡಿದ್ದೆ, ನಾನು ಕೇಳಿಲ್ಲ ಅವರು. ಆವಾಗ ಅಂದ್ಕೊಂಡೆ ನೀನು ಏನು ವಿಚಾರ ಮಾಡಿದ್ದು ಅದು ಹೇಳ್ಬಿಡಾಗಿ, ತುಂಬ ಚೆನ್ನಾಗಿದೆ, ಅದು ಪ್ರಯೋಜನ ಆಗತ್ತೆ ಅಂತ. ನಾವೆಲ್ಲ ಕಾರ್ಯಕರ್ತರು ಸೇವೆ ಮಾಡೋ ಕೆಲಸ, ವಾಲಂಟಿಯರ್ಸ್ ಅಂತ ಇರ್ತೀವಿ. ಸಮಸ್ಯೆ ಬರೋದು ಬಹಳ ನಮಗೇನೆ, ಸಮಸ್ಯೆ ಬರೋದು ವಾಲಂಟಿಯರ್ಗೆ ಜಾಸ್ತಿ ಬರೋದು. ಅದ್ರಲ್ಲಿ ಇಬ್ಬರು ಬಾಸ್ ಇದ್ರಂತೂ ಬಹಳ ಕಷ್ಟ ಆಗುತ್ತೆ. ಇವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಸಾಮಾನ್ಯ ವಿರುದ್ಧವಾಗಿ ಹೇಳ್ತಿರ್ತಾರೆ. ಆಗ ಕಾರ್ಯಕರ್ತನ ಕೆಲಸ ಏನು, ಹೇಗೆ ಮಾಡಬೇಕು ಅನ್ನೋದನ್ನು ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ಬನ್ನಂಜಿಯವ್ರ ಭಾಷಣದಲ್ಲಿ ಕೇಳಿದ್ದೆ ಒಂದ್ಸಲ ನಾನು, ಬಹಳ ಚೆನ್ನಾಗಿದೆ. ಸಂದರ್ಭ ಹೀಗಿದೆ, ಚಿತ್ರಕೂಟದಲ್ಲಿದ್ದಾರೆ, ಮಾಯಾಮೃಗ ಬಂತು, ಸೀತೆ ಬೇಕು ಅನಿಸ್ತು. ನಮ್ಮ ಗುಂಡಪ್ಪ ಅದೇ ಹೇಳೋರು, ಎಲ್ಲವನ್ನೂ ಬೇಡ ಅನ್ನೋಂಥ ಸೀತೆ, ಆಕೆ ಕೂಡ ಆಕರ್ಷಣೆ ಬೀಳಲಿಲ್ಲಲ್ಲ, ಬೇಕು ಅಂದು. ರಾಮ ಹೇಳಿದ ಬೇಡ, ಅದು ಏನೋ ಮಾಯಾದ ಕಾಣುತ್ತೆ ಅಂತ. ಆಕೆ ಕೇಳಲಿಲ್ಲ, ಬೇಕು ಅಂತ ಹಠ ಹಿಡಿದು ಹೋದ ರಾಮ. ಅದು ಗೊತ್ತು, ಮಾರೀಜ ಸಾಯ್ಬೇಕಾದ್ರೆ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿ ಸತ್ತ. ರಾಮನ ಧ್ವನಿಯಲ್ಲಿ ಕೂಗಿದ ಅಂತ. ಆಗ ಸೀತೆ ಹೇಳ್ತಾಳೆ, ಹೋಗು ಅಣ್ಣನಿಗೇನೋ ತೊಂದರೆ ಆಗಿದೆ ಅಂತ. ಲಕ್ಷ್ಮಣನಿಗೆ ಖಾತ್ರಿ ಗೊತ್ತು, ಹೇಳ್ತಾನೆ, ಅತ್ತೆ ಚಿಂತೆ ಮಾಡಬೇಡಿ ನೀವು, ಇಡೀ ಪ್ರಪಂಚದ ಎಲ್ಲ ರಾಕ್ಷಸರು ಕೂಡಿ ಬಂದರೂ ನಮ್ಮ ಅಣ್ಣನಿಗೆ ಏನೂ ಮಾಡೋಕ್ಕಾಗೋದಿಲ್ಲ, ಯಾವುದೋ ಮಾಯ ಕೆಲಸ ಇದು ಅಂತ ಹೇಳ್ತಾನೆ. ಅದು ಆತಂಕದಲ್ಲಿದ್ದಂಥ ಸೀತೆ ಅವನು ಎಷ್ಟು ಹೇಳಿದ್ರು ಹೋಗೋದಿಲ್ಲ ಅಂದಾಗ ಒಂದು ಕೆಟ್ಟ ಮಾತಾಡ್ತಾನೆ, ನನ್ನ ಮೇಲೆ ಆಸೆ ಇಟ್ಕೊಂಡು ಹಿಂಗೆ ಮಾಡಿದ್ಯಾ ನೀನು ಅಂತ, ಹೋಗ್ಬಿಡು ಅಂತ. ಲಕ್ಷ್ಮಣ ಹೊರಟ. ಸೀತೆಗೆ ಹೇಳೋಕ್ಕಾಗಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೊರಟುಬಿಟ್ಟ. ಈ 3 ಗೆರೆ ಹಾಕೋದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಲಕ್ಷ್ಮಣ ರೇಖೆ 3 ಅಂತಿಲ್ಲ. ಹೋದ ಲಕ್ಷ್ಮಣ. ಹಾಗೆ ಎದುರಿಗೆ ರಾಮ ಬಂದ, ಮಾರೀಚನ್ ಕೊಂದು. ಅವನು ಸಿಟ್ಟು, ಬಿಟ್ಟು ಯಾಕೆ ಬಂದೆ ನೀನು ಆಶ್ರಮ, ಅದನ್ನು ನಿನಗೇನು ಹೇಳಿದ್ದೆ ನಾನು, ಅಲ್ಲೇ ಇರು, ನಾ ಬರೋ ತನಕ ಅಲ್ಲೇ ಇರು ಅಂತ ಹೇಳಿದ್ದೆ. ಇವನು ಕರ್ಮ, ರಾಮ ನೀ ಇಲ್ಲೇ ಇರು ಅಂತಾನೆ, ಸೀತೆ ನೀ ಹೋಗು ಅಂತಾಳೆ. ಏನು ಮಾಡ್ಬೇಕು ಲಕ್ಷ್ಮಣ ಈಗ ಅಂತ. ಎಷ್ಟು ಚಂದ ಇದೆ ಗೊತ್ತಾ ಪರಿಸ್ಥಿತಿ ಇದು. ಅದನ್ನು ಭಾಳ ಚಂದ ಅನಲೈಸ್ ಮಾಡ್ತಾರೆ. ಎಲ್ಲ ಸೇವಕರಿಗೆ ಬರುವಂಥ ಜವಾಬ್ದಾರಿ ಇತ್ತು. ಇದೊಂದು ಮಾತು ಇದೊಂದು ಮಾತು ಎರಡೂ ಹೇಳಿದೆ, ನಾನು ಬದುಕೋದು ಹೇಗೆ ಅಂತ. ಅದು ಭಾಳ ಚಂದ ಹೇಳ್ತಾರೆ. ಏನು ಮಾಡಬೇಕು ಅಂದರೆ ಇಬ್ಬರು ಹೇಳಿದ್ದು ನಾವು ಕೇಳಿಸ್ಕೋಬೇಕು, ನಿನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡಬೇಕು. ಅಂದರೆ ಮೂಲ ಉದ್ದೇಶ, ಯಾವ ಕೆಲಸಕ್ಕೆ ನಿಮ್ಮನ್ನು ಕಾರ್ಯಕರ್ತರನ್ನಾಗಿ ಮಾಡಿದ್ದಾರೋ, ಸ್ವಯಂ ಸೇವಕರನ್ನಾಗಿ ಮಾಡಿದ್ದಾರೋ ಅದನ್ನು ಮರಿಬಾರ್ದು ಅಷ್ಟೇ. ಇವ್ರು ಹೇಳ್ತಿರ್ತಾರೆ, ಆದರೆ ವಸ್ತುಸ್ಥಿತಿ ನಿಮಗೆ ಗೊತ್ತಿರ್ತದೆ, ವಸ್ತುಸ್ಥಿತಿ ಏನಿದೆ ಅಂತ. ಅದಕ್ಕೆ ಕೆಲಸಕ್ಕೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗಬೇಕು. ಒಳ್ಳೆಯ ಉಪದೇಶ ಸಿಗ್ತಾವಾಗ ಹೇಳೋರು ಹೇಳ್ತಾ ಇರಲಿ, ನನ್ನ ಪಾಡಿಗೆ ನಾನು ಮಾಡ್ತಾನೆ ಇರಲಿ. ಯಾಕಂದ್ರೆ ಅಲ್ಲಿ ಮನಸ್ಸಿಗೆ ನೋವಾಗಲ್ಲ. ಕೆಲವು ಬುದ್ಧಿವಂತರ ಕಾರ್ಯಕರ್ತರು ಏನು ಮಾಡ್ತಾರೆ, ಅವ್ರು ಹೇಳಿದ್ರು ಅಂತ ಇವ್ರು ಹೇಳೋದು, ಇವ್ರು ಹೇಳಿದ್ರು ಅಂತ ಅವ್ರು ಹೇಳಿದ್ರು ಕೆಲಸ ಮಾಡೋದು. ಅದು ಮಾಡಬೇಡಿ ಅಂತ ಹೇಳಬೇಕಾದದ್ದು. ಲಕ್ಷ್ಮಣ ಮಾಡಿದ ಕೆಲಸ ಹೇಗೆ ಅಂದರೆ ಮಾಡಬೇಕಾದದ್ದನ್ನೇ ಮಾಡದ, ನೆಪ ಹೇಳಲಿಲ್ಲ, ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡಿದ. ಇದು ರಾಮಾಯಣ ಕಲಿಸುವಂಥ ಪಾಠ. ಇನ್ನೊಂದು ಸಮಸ್ಯೆ ಬರುತ್ತೆ ಅಂತ ಹೇಳಿ ನಿಲ್ಲಿಸ್ತೀನಿ, ಭಾಳ ಚೆನ್ನಾಗಿದೆ. ವಿಭೀಷಣ ಪ್ರಸಂಗ, ಅಲ್ಲಿ ರಾವಣ ದರ್ಬಾರ್ ಹಿಡಿದಿದ್ದಾನೆ, ದರ್ಬಾರಲ್ಲೆಲ್ಲ ಕೂತಿದ್ದಾರೆ. ಈ ಸಾಮಾನ್ಯವಾಗಿ ಪವರ್ಫುಲ್ ರಾಜ ಇದ್ದರೆ ಎಲ್ಲರೂ ಒಳ್ಳೇದು ರಾಜರೇ, ಭಾಳ ಒಳ್ಳೇದು ಮಾಡಿದ್ರಿ ಅಂತ ಸ್ಯಾಕ್ರಿಫೈಸ್ ಅಂತೀವಲ್ಲ, ಹೊಗಳೋದು ಎಲ್ಲರೂ. ಅವ್ರು ತಪ್ಪು ಮಾಡಿದ್ರೆ ಹೊಗಳ್ತಾ ಇರ್ತಾರೆ. ರಾವಣ ಕೇಳಿದೆ, ಇನ್ನೇನು ಮಾಡೋದು, ರಾಮ ಆ ಕಡೆ ಬಗ್ಗಿದ್ದಾನೆ ಸಮುದ್ರ ದಂಡೆಗೆ, ಬ್ರಿಡ್ಜ್ ಕಟ್ಕೊಂಡು ಬರ್ತಾನಂತೆ, ಏನು ಮಾಡೋದು ಅಂತ ಕೇಳ್ತಾನೆ. ಅವ್ರು ಒಂದೇ ಭಾಗದಲ್ಲಿದ್ದಾರಲ್ಲ ಮಂತ್ರಿಗಳೆಲ್ಲ, ಭಾಳ ಒಳ್ಳೆ ಕೆಲಸ ಮಾಡಿದ್ರು, ಯುದ್ಧ ಮಾಡಿಬಿಡೋಣ, ಹೊಡೆದು ಹಾಕ್ಬಿಡೋಣ, ಅವನೇಂತ ರಾಮ ಹೇಗೋ ನಿಮಗೇನು ಯಾವುದು ಆಗೋದಿಲ್ಲಲ್ಲ ಅಂತ. ಆಗ ಒಂದೇ ಒಂದು ವಿರುದ್ಧವಾದ ಧ್ವನಿ ಬರೋದು ವಿಭೀಷಣ. ಅವನು ಹೇಳ್ತಾನೆ, ಅಣ್ಣ ತಪ್ಪು ಮಾಡಿದ್ಯಾ ನೀನು,
ತರಬಾರ್ದಾಗಿತ್ತು ಸೀತೆನ. ಈಗಾದರೂ ವಾಪಸ್ ಕೊಟ್ಬಿಡು, ರಾಮ ಕ್ಷಮಿಸ್ತಾನೆ ಅಂತ. ಇಷ್ಟೆಲ್ಲ ಜನ ತಲೆ ತುಂಬಿದಾಗ ಅವನು ಒಪ್ಪುತ್ತಾನ, ಅವನು ತಲೆಗೆ ಹೋಗುತ್ತಾ. ಅವನಂತ ನೀನು ದೇಶದ್ರೋಹಿ ಇದೆಯಾ, ಭ್ರಾತೃದ್ರೋಹಿ ಇದೆಯಾ, ನೀನು ಹೊರಗೆ ಹೋಗು ಅಂತ ಕಳಿಸ್ತಾನೆ. ಆಗ ವಿಭೀಷಣ ಏನು ಮಾಡಬೇಕಾಗಿತ್ತು? ಭಾಳ ಚಂದದ ಪ್ರಶ್ನೆ ಇತ್ತು. ಇದನ್ನ ಪ್ರಶ್ನೆ ಹ್ಯಾಕೆ ಕೇಳ್ಕೋಬೇಕು ಅಂದರೆ, ರಾಜ ಕೆಟ್ಟವನಾದರೆ ಮಂತ್ರಿ ಏನು ಮಾಡಬೇಕು, ಗಂಡ ಕೆಟ್ಟವನಾದರೆ ಹೆಂಡತಿ ಏನು ಮಾಡಬೇಕು, ಹೆಂಡತಿ ಕೆಟ್ಟವಳಾದರೆ ಗಂಡ ಏನು ಮಾಡಬೇಕು, ಅಥವಾ ಅಧಿಕಾರಿ ಕೆಟ್ಟವನಾದರೆ ಕೆಳಗೆ ಮಾಡುವಂಥ ಸೇವಕ ಏನು ಮಾಡಬೇಕು? 3 ಹಾದಿಗಳಿದ್ದಾವಂತೆ ಮನುಷ್ಯನ, 3 ಹಾದಿ. ವಿಭೀಷಣ 3 ಹಾದಿ ಇತ್ತು. ಇವ್ನು ನಾಳೆಗೆ ಹೋಗಿ ಏನು ಮಾಡ್ತಾನೆ ಮಾಡ್ಕೊಳ್ಳಿ ಹೋಗಿ ಅಂತೇಳಿ ತಾನು ಸಪ್ರೇಟಾಗಿ ಬಿಡ್ಬೋದಾಗಿತ್ತು. ಅದು ಒಂದೇ ಹಾದಿ. ಅಣ್ಣನ ಉಸಾಬರಿ ಹೋಗೋದು ಬೇಡ, ಅವ್ನು ಏನೇ ಮಾಡಲಿ ಪಾಪ ಪುಣ್ಯ ಅವನು ಸುತ್ತಿದೆ, ನನ್ನ ಪಾಡಿ ನೈತಿ ಬಿಡ್ತೀನಿ ಅಂತ ಬೇರೆ ಕಡೆ ಇರಬೇಕು ಮೊದಲೇದು. ಎರಡನೇದು, ಅಣ್ಣನ ಬಿಟ್ಟು ಬಂದು ಅವನು ವೈರಿಯನ್ನು ಸೇರಿಕೊಂಡು ಇವ್ನು ಹೊಡಿಬೇಕು. ವಿಭೀಷಣ ಮಾಡಿದ್ದು ಅಣ್ಣನ ಬಿಟ್ಟು ಮತ್ತೊಬ್ಬರು ಸೇರ್ಕೊಂಡು ವೈರಿಯನ್ನು ಸೇರಿಕೊಂಡು ಇವ್ನು ಹೊಡಿಬೇಕು. ಅವ್ನು ಯಾಕೆ ಹಂಗೆ ಮಾಡಿದ? ಇನ್ನು 3ನೇದೊಂದು ಹಾದಿ ಇತ್ತು ಅವನಿಗೆ. ಅವನ ಜೊತೆಗೆ ಗೊಂಡ್ಕೊಂಡು ಕೂತ್ಬಿಡೋದು. ಏನು ಮಾಡಿದ್ರಿ, ಅಣ್ಣ ಹಿಂಗಿದ್ದಾನೆ ಇರಬೇಕಲ್ಲ, ಮತ್ತೆ ಏನು ಮಾಡೋದು, ಅಣ್ಣ ಇದ್ದಾನೆ ಅಂದ್ಕೊಂಡೇ ಇದ್ದು ಬಿಡೋದು. ಹಾಗೆ ಅಣ್ಣ ತಪ್ಪು ಮಾಡ್ತಿದ್ದಾನೆ ಅಂದ್ಕೊಂಡೇ ಇರೋದು. ಈ 3 ಹಾದಿಯೊಳಗೆ ವಿಭೀಷಣ 2ನೇ ದಾರಿಸ್ಕೊಂಡ. ಯಾಕೆ ಮಾಡಿದ ಅಂದರೆ, ಅವನು ಬಿಟ್ಟು ಸುಮ್ಮನೆ ಇರಕ್ಕೆ ಬಿಡಲ್ಲ ಅವನು. ರಾವಣ ಇರೋದಿಷ್ಟು ಲಂಕೆ ಹುಡುಕಾಡಿ ಹೊಡಿತಿದ್ದ ಇವನ. ಅವನು ಬದುಕಬೇಕಾದ್ರೆ ಒಂದೇ ಹಾದಿ. ಇವನಿಗಿಂತ ಬಲಶಾಲಿ ಯಾರಿದ್ದಾರೋ ಅವನ ಕಡೆ ಹೋಗಿರ್ಬೇಕು. ಇವನಿಗಿಂತ ಬಲಶಾಲಿ ಇರೋದು ರಾಮ ಒಬ್ಬನೇ. ಅಲ್ಲಿ ಹೋದ. ಅಲ್ಲಿ ಎಲ್ಲರೂ ಬೇಡ ಅಂದರು, ಕುತ್ಕೋಬೇಡಿ ಇವನು, ಒಳಗೆ ಸೇರಿಸ್ಕೋಬೇಡಿ ಇವನ್ನ, ಪಕ್ಷಾಂತರಿ ಇವನು, ಲಾಸ್ಟ್ ಮಿನಿಟ್ ಪಕ್ಷ ಬದಲಾಯಿಸಿ ಬಂದಿದ್ದಾನೆ, ಬೇಡ ಅಂದರು. ಹನುಮಂತ ಕೂಡ ಹೇಳ್ತಾನೆ ಬೇಡ ಅಂತ. ಹನುಮಂತ ಕೂಡ ಬೇಡ, ತಗೋಬೇಡಿ ಇವನ್ನ. ಆಗ ರಾಮ ಹೇಳುವಂಥ ಮಾತು ಬಹಳ ಅದ್ಭುತವಾದ ಮಾತು. 2 ಕಾರಣಕ್ಕೆ ನಾನು ಒಪ್ಕೋತೀನಿ. ಒಂದು, ನಾನು ಉದಾಹರಣೆ, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಸಲ ಕ್ಷತ್ರಿಯ ಮಾತು ಕೊಟ್ಟರೆ ಮುಗೀತು. ಅವನೇನೇ ಆಗಲಿ ಅವ್ನು ರಕ್ಷಣೆ ಕೊಡಬೇಕು, ನನ್ನ ಜವಾಬ್ದಾರಿ. 2ನೇದು, ಯುದ್ಧ ಆದರೆ ಇವನು ಪ್ರಯೋಜನ ಆಗ್ತಾನೆ ನಮಗೆ. ಲಂಕೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಇವನಿಗೆಲ್ಲ ಗೊತ್ತಿದೆ. ಇವನು ಹಾದಿ ತೋರಿಸ್ತಾನೆ, ನಮಗೆ ಪ್ರಯೋಜನ ಆಗ್ತಾನೆ ಅಂತ. ಈ ಪ್ರಶ್ನೆ ಬಂದಾಗ ಬಹಳ ಜನ ಹೇಳ್ತಾರೆ ವಿಭೀಷಣ ತಪ್ಪು ಮಾಡದ. ಅಣ್ಣನ ಬಿಟ್ಟು ಬರೋದೇನ್ರಿ ಅಂಥ ಕಷ್ಟ ಪರಿಸ್ಥಿತಿಯಲ್ಲಿ? ಚೆನ್ನಾಗಿದ್ದಾಗ ಅವನ ಜೊತೆಗೆ ಇದ್ದ, ಕಷ್ಟ ಬಂದಾಗ ಓಡಿ ಬಂದ. ಆದರೆ ಹಾದಿ ಹುಡುಕಿದ್ದವನು ಏನು ಅಂದರೆ, ಅನ್ಯಾಯದಲ್ಲಿರುವಂಥ ಅಣ್ಣನ ಸರಿ ಮಾಡಬೇಕು. ಅವನು ಸರಿ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ವಧೆ ಆಗಬೇಕು. ಅವನು ಮಾಡಿರುವಂಥ ತಪ್ಪು ಬಹಳ ದೊಡ್ಡದಾದ ತಪ್ಪಾದ್ದರಿಂದ ಶಿಕ್ಷೆ ಆಗಲೇಬೇಕು ಅವನಿಗೆ, ರಾಮನಿಂದಾನೇ ಆಗಬೇಕು ಅವನಿಗೆ. ಅದಕ್ಕೆ ರಾಮನ ಕಡೆ ಹೋದ. ಈ ಪ್ರಸಂಗವನ್ನು ಭಾಳ ಚಂದ ಡಿಸ್ಕಸ್ ಒಂದು ಸೆಷನ್ನಲ್ಲಿ ಮಾಡಿದ್ರು ಬನ್ನಂಜಿ ಅವರು, ಅದನ್ನು ಭಾಳ ಚೆನ್ನಾಗಿತ್ತು. ಇದೇ ಪರಿಸ್ಥಿತಿ ಭೀಷ್ಮರಿಗೂ ಇತ್ತು ಮಹಾಭಾರತದಲ್ಲಿ. ದುರ್ಯೋಧನ ಕೆಟ್ಟವನಾದ, ಆ 100 ಜನ ಕೆಟ್ಟವರಾದರು. ಭೀಷ್ಮನ ಶಕ್ತಿಗೆ ಮೀರಿದಿತ್ತು ಅವ್ರು ಯಾರಾದರೂ? ಯಾರು ಮೀರಿದವರಲ್ಲ. ಭೀಷ್ಮರು ಏನು ಮಾಡ್ಬೋದಾಗಿತ್ತು? ಇವರು ಉಸಾಬರಿ ಬೇಡ ಅಂತ ದೂರ ಇರ್ಬೋದಾಗಿತ್ತು, ಅಥವಾ ಇವ್ರನ್ನ ಹೊಡೆದು ಹಾಕಬೇಕಾಗಿತ್ತು, ಬುದ್ಧಿ ಕಲಿಸ್ಬೇಕಾಗಿತ್ತು. 3ನೇ ಹಾದಿ ಏನಿತ್ತು, ಅವ್ರ ಜೊತೆಗೆ ಕೊಂಡ್ಕೊಂಡಿದ್ದು ಬಿಡೋದು. ಭೀಷ್ಮರು ಮಾಡಿದ್ದಾರೆ. ಕೊನೆಯದು ಏನು ಮಾಡೋದಪ್ಪ ದುರ್ಯೋಧನ, ನಾ ಸಿಂಹಾಸನಕ್ಕೆ ನಾನು ಮಾತು ಕೊಟ್ಟಿದ್ದೇನಲ್ಲ. ಬನ್ನಂಜಿಯವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಹೀಸ್ ಲಾಯಲ್ಟಿ ವಾಸ್ ಫಾರ್ ದ ಥ್ರೋನ್, ನಾಟ್ ಫಾರ್ ದಿ ಕಂಟ್ರಿ. ಸಿಂಹಾಸನಕ್ಕೆ ನಾನು ಒಪ್ಕೊಂಡಿದ್ದೀನಿ, ಸಿಂಹಾಸನ ರಕ್ಷಣೆ ಮಾಡ್ತೀನಿ, ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ದು. ಸಿಂಹಾಸನ ಜವಾಬ್ದಾರಿ ಅಲ್ಲ, ಕುರ್ಚಿ ಯಾರಾದರೂ ಕಾಪಾಡ್ಕೊತಾರೆ, ವಾಚ್ಮನ್ ಕಾಪಾಡ್ತಾನಲ್ಲ. ಆ ಕೂತಂತವ್ನು ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಬೇಕಾದ ಜವಾಬ್ದಾರಿ. ಆದರೆ ಭೀಷ್ಮರು ಏನು ಮಾಡ್ತಾರೆ ಅಂದರೆ, ಅವನ ಜೊತೆಗೆ ಇರ್ತಾರೆ ಅಷ್ಟೇ ಅಲ್ಲ, ಅವನ ಪರವಾಗಿ ಯುದ್ಧಕ್ಕೂ ಹೋಗ್ತಾರೆ. ಇದನ್ನು ಎನಲೈಸ್ ಮಾಡಿದಾಗ ಭಾಳ ಚಂದ ಅನಿಸುತ್ತೆ. ವಿಭೀಷಣ ಮಾಡಿ ಸರಿ, ಭೀಷ್ಮ ಮಾಡಿ ತಪ್ಪು ಅಂತ ಹೇಳ್ತಾರೆ. ಅವರ ಮನೋಧರ್ಮ ಅದು. ನಮಗೆ ಯಾವುದು ಮಾರ್ಗದರ್ಶಿನಿ ಅಂತ ಆದದ್ದು ಅಂದರೆ, ಯಾವುದು ತಪ್ಪಾಗ್ತಿದೆ ಅಂತ ಕೂತಾಗ ನಾನು ಅದಕ್ಕೆ ಭಾಗಿಯಾಗ್ಬಿಟ್ರೆ ನಾನು ತಪ್ಪಿಗೆ ಭಾಗಿಸ್ತಾ ಇರ್ತೇನೆ. ಅದಾಗಬಾರ್ದು. 2ನೇ ಹಾದಿ. ಒಂದು, ತಪ್ಪಾಗಿದೆ ಅಂತ ಗಟ್ಟಿಯಾಗಿ ಹೇಳಬೇಕು. ಯಜಮಾನ ಕೆಟ್ಟವನಾದರೆ ಮಂತ್ರಿ ಏನು ಮಾಡಬೇಕು? ಯಜಮಾನನಿಗೆ ಹೇಳಬೇಕು ತಪ್ಪಾಗಿದೆ ಇದು ಅಂತ. ಆದರೆ ಭಾಳ ಜನ ಹಾಗೆ ಮಾಡಲ್ಲ. ನಾವು ಏನು ಹೇಳ್ತೀವಿ, ದೊಡ್ಡವ್ರಿಗೆ ಹೆಂಗೆ ಹೇಳಿದ್ರಿ ಅವ್ರು ಏನೋ ಮಾಡ್ಕೊಳ್ಳಿ ಅಂತ. ಅದು ಕಾರ್ಯಕರ್ತನ ಕೆಲಸ ಅಲ್ಲ.
ತಪ್ಪಾಗಿದೆ ಅಂತ ಹೇಳಬೇಕು. ಅವ್ರು ಸರಿ ಮಾಡಿಕೊಡದೆ ಹೋದರೆ ಸರಿ ಮಾಡುವಂಥ ಹಾದಿನ ಹುಡುಕ್ಬೇಕು ನಾವು. ಈ 2 ಪಾಠಗಳು ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಮಧು ರಾಮಾಯಣದಲ್ಲಿ ಭಾಷಣ ಮಾಡುವಾಗ, ಉಪನ್ಯಾಸ ಮಾಡುವಾಗ ಬನ್ನಂಜಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ. ಕಣ್ಣು ಮುಂದೆ ಮಾದರಿಗಳನ್ನು ಹಾಕೋಬೇಕಾಗುತ್ತೆ ನಾವು. ಹಾಗೆ ರಾಮಾಯಣ ತುಂಬ ಚಂದದ ಮಾದರಿಗಳನ್ನು ಕೊಡ್ತದೆ. ಆ ಮಾದರಿಗಳು ನಮಗೆ ಮಾದರಿಗಳಾದರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚಕ್ಕಾದರೆ ನನ್ನ ಪರಿಸ್ಥಿತಿ ಚೆನ್ನಾಗಿರೋಲ್ಲ. ಅದರಿಂದ ಏನಾದ್ರು ಒಳ್ಳೆಯದಾಗಲಿ. ಒಂದು ನನಗೆ ಸಂತೋಷ ಆದದ್ದು ಅಂದರೆ, ದೂರದ ಅಮೇರಿಕೆಯಲ್ಲಿ ಬನ್ನಂಜಿಯವರು ನೆನೆಸ್ಕೊಂಡು ಇಡೀ ದಿವಸ ಅವರ ಜ್ಞಾನ ಪುಷ್ಕರಣಿಯಲ್ಲಿ ನಾವು ಮಿಂದು ಎದ್ದಿದ್ದೇವಲ್ಲ, ನಾವು ಧನ್ಯತೆಯನ್ನು ಪಡ್ಕೊಳ್ಳಿಲ್ವ? ಮತ್ತು ಆ ಧನ್ಯತೆಯಲ್ಲಿ ನಮಗೆ ಒಂದು ಭಾಗ ಮಾಡಿದಂಥ ವೀಣಾವರಾಗಲಿ, ತಾವೆಲ್ಲ ಆಗಲಿ ಮನಸ್ಸನ್ನು ತುಂಬ ಮುದಗೊಳಿಸಿದ್ದೀರಿ, ತುಂಬ ತೃಪ್ತಿ ಕೊಟ್ಟಿದ್ದೀರಿ. ನನಗೊಂದೇ ಆಸೆ, ಕರ್ನಾಟಕದಲ್ಲೂ ಬೆಂಗಳೂರಲ್ಲೂ ಜನ ಹೀಗೆ ಬೆಳಿಗ್ಗೆ 8ರಿಂದ ರಾತ್ರಿ 8 ತನಕ ಕೂಡೋದು ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮಾತಿಗೆ ನಾನೇನಾದರೂ ಪುನಃ ವಿಶೇಷ ಟಿಪ್ಪಣಿ ವಂಡರ್ಫುಲ್ ಸರ್, ವಂಡರ್ಫುಲ್. ಸಮಾಧಾನ ಆಗ್ತದೆ. ನಿಮಗೆಲ್ಲ ಎಷ್ಟು ಖುಷಿಯಾಗಿದೆ.